ಬೆಂಗಳೂರಲ್ಲೂ ಕೂಡ ಮಳೆರಾಯನ ಅಬ್ಬರ ಜೋರಾಗಿದೆ. ಸದ್ಯ ಈಗಾಗಲೇ ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ಮಳೆಯಾಗ್ತಿರುವಂಥದ್ದು. ನಾನೀಗ ಕಾರ್ಪೊರೇಷನ್ ಸರ್ಕಲ್ನ ಆ ಒಂದು ಸರ್ಕಲ್ ಬಳಿಯಲ್ಲಿದ್ದೀನಿ. ನೀವು ಗಮನಿಸ್ಬೋದು, ಈಗಾಗಲೇ ಮಳೆ ಬರ್ತಾ ಇದೆ. ಅಂದರೆ ಮಧ್ಯಾಹ್ನದ ತನಕ ಮೋಡ ಕವಿದ ವಾತಾವರಣ ಇತ್ತು. ಸದ್ಯ ಈಗ ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ಮಳೆ ಶುರುವಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ವಾಹನ ಸವಾರರು ಜೊತೆಗೆ ಜನಸಾಮಾನ್ಯರು ಕೂಡ ದಿಢೀರ್ ಬಂದಂಥ ಮಳೆಯಿಂದ ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯ ಈಗಾಗಲೇ ಬಸ್ ನಿಲ್ದಾಣದಲ್ಲೂ ಕೂಡ ಸಾಕಷ್ಟು ಜನರು ಆಶ್ರಯವನ್ನು ಪಡೆದಿರುವಂಥದ್ದು. ಅಂದರೆ ದಿಢೀರಂತ ಮಳೆ ಬಂದ ಕಾರಣದಿಂದಾಗಿ ಸಾಕಷ್ಟು ಜನರು ವಾಹನಗಳನ್ನು ಕೂಡ ಬಸ್ ನಿಲ್ದಾಣದ ಮುಂಭಾಗದಲ್ಲೇ ಪಾರ್ಕ್ ಮಾಡಿ ಬಸ್ ನಿಲ್ದಾಣಗಳಲ್ಲಿ ಒಂದು ಆಶ್ರಯವನ್ನು ಪಡೆದಿದ್ದಾರೆ. ಸದ್ಯ ಬೆಂಗಳೂರಿನ ಸಾಕಷ್ಟು ಭಾಗಗಳಲ್ಲಿ ಈಗ ಮಧ್ಯಾಹ್ನ ದಿಢೀರಂತ ಮಳೆ ಎಂಟ್ರಿ ಆಗಿರುವಂಥದ್ದು. ಅಂದರೆ ಈಗಾಗಲೇ ಏನು ಬಂಗಾಳಕೊಲ್ಲಿಯ ಆ ಒಂದು ಚಂಡಮಾರುತದ ಎಫೆಕ್ಟ್ ಕೂಡ ಈಗ ಬೇರೆ ಬೇರೆ ಭಾಗದಲ್ಲಿ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಬೆಂಗಳೂರಲ್ಲೂ ಕೂಡ ಸಾಕಷ್ಟು ಕಡೆಗಳಲ್ಲಿ ಕಡಿಮೆ ಪ್ರಮಾಣದಲ್ಲಿ ಸಾಧಾರಣ ಮಳೆ ಈಗ ಸುರಿದಿದೆ. ಆದರೆ ಒಂದಷ್ಟು ಕಡೆಗಳಲ್ಲಿ ಜೋರಾದ ಮಳೆ ಕೂಡ ಸುರಿದಿರುವಂಥದ್ದು. ಸದ್ಯ ಈಗ ಮಳೆ ನಿಂತಿರುವ ಸೂಚನೆ ಸಿಗ್ತಿದ್ರು ಕೂಡ ಮತ್ತೆ ಮಳೆರಾಯನ ಅಬ್ಬರ ಶುರುವಾಗುವ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಹವಾಮಾನ ಇಲಾಖೆ ಕೂಡ ಮುನ್ಸೂಚನೆಯನ್ನು ಕೊಟ್ಟಿರುವಂಥದ್ದು. ಬೆಂಗಳೂರಲ್ಲೂ ಮಳೆಯಾಗುವ ನಿರೀಕ್ಷೆಗಳಿದೆ ಅಂತ. ಸದ್ಯ ವಾಹನ ಸವಾರರು ಈಗ ಮಳೆಯಿಂದಾಗಿ ರಕ್ಷಣೆಯನ್ನು ಪಡ್ಕೊಳ್ಳೋದಕ್ಕೆ ಸಾಕಷ್ಟು ಒಂದು ಛತ್ರಿಗಳನ್ನು ಹಿಡ್ಕೊಂಡು ಹೋಗುವಂಥದ್ದಾಗಿರ್ಬೋದು, ಜೊತೆಗೆ ವಾಹನಗಳನ್ನು ನಿಲ್ಲಿಸಿ ಬಸ್ ನಿಲ್ದಾಣಗಳು ಸೇರಿದಂತೆ ಎಲ್ಲಿ ಆಶ್ರಯ ಸಿಗುತ್ತೆ ಅಲ್ಲಿ ಆಶ್ರಯವನ್ನು ಪಡೀತಾರೆ. ಒಟ್ಟಿನಲ್ಲಿ ದಿಢೀರ್ ಬಂದಂಥ ಮಳೆರಾಯನಿಂದ ವಾಹನ ಸವಾರರು ಕಂಗಾಲಾಗಿದ್ದಾರೆ. ಜೊತೆಗೆ ಈಗ ಈ ಒಂದು ಮಳೆ ಮತ್ತಷ್ಟು ದಿನಗಳವರೆಗೂ ಮುಂದುವರಿಯುವ ಸಾಧ್ಯತೆ ಇದೆ ಅಂತ ಕೂಡ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಕ್ಯಾಮರಾ ಪರ್ಸನ್ ಗಣೇಶ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.